ಸರ್ಕಾರ ಕೊಡ್ತಾ ಇದೆ, ಅವಾಗ ಕೊಡ್ತಿರ್ಲಿಲ್ಲ. ಅದನ್ನು ಕೊಡ್ತಾ ನೋಡಿದ್ರೆ ಚಿಕ್ಕ ಊಟ ಕೊಡ್ತದೆ ಸರ್ಕಾರ, ತಟ್ಟೆಲಿ ಊಟ ಇಲ್ಲ. ಎಷ್ಟೋ ಮಕ್ಳುಗಳು ಸೌಲಭ್ಯ ಇರೋರು ಕೊಟ್ಟಿರ್ತಾರೆ, ಆಮೇಲೆ ಎಷ್ಟೋ ಮಕ್ಳುಗಳು ಹಾಳು ಮಾಡು ಹೊರಟೋಗ್ತಾರೆ, ಮನೆಗೆ ಹೋಗಿ ಎಲ್ಲರೂ ಇಟ್ಬಿಟ್ಟು ಹೊರಟೋಗ್ತಾರೆ. ಆವಾಗ ಏನಾಗ್ತಾ ಇತ್ತು, ನಾನು ಇದೆಲ್ಲ ದೊಡ್ಡವರ ನೇತೃತ್ವದಲ್ಲಿ ಹೋಗಿ ಇದು ಮಾಡಿದಾಗ ಪೇಪರ್ನಲ್ಲಿ ಮಕ್ಕಳುಗಳು ಊಟನ ತಿಂತಾರೆ. ಚಿಕ್ಕ ಮಗು ಮೇಲೆ ಒಂದ ಮಾಡ್ತಾ ಇದೆ, ಹರಿದು ಬರ್ತಾ. ಆವಾಗಲೇ ನಾನು ರಾಜಸ್ಥಾನ ಗುಜರಾತ್ಗೆ ಹೋಗಿ 4 ಲಾರಿ ತಟ್ಟೆ ಲೋಟಗಳಂತಂದು ಇಡೀ ತಾಲೂಕು ಹಂಚುವಂತ ಭಾಗ್ಯ ನನಗೆ ಸಿಕ್ತು ಅಂತ. ಅಲ್ಲಿಂದ ಶುರುವಾಯಿತು ನನ್ನ ಲೈಫ್. KR ಸೇವೆ. ಮನೆ ರಾಜಕಾರಣಕ್ಕೆ ಬರಬೇಕು ಅಂತ ಬಂದವನೇನಲ್ಲ. ನಾನು ರಾಜಕಾರಣ ಮಾಡಬೇಕಂದ್ರೆ ಮಹಾರಾಷ್ಟ್ರದಲ್ಲೇ ನನಗೆ ಅವಕಾಶ ಆಯಿತು. ಸೇವೆ ಸೊಸಲ್ವಲ್ಲಿ ಆವಾಗಿಂದ ತೊಡಸ್ಕೊಂಡು ಬೇರೆ ಬೇರೆ ಸೇವೆಗಳನ್ನ ಮಾಡ್ತಾ ಆಮೇಲೆ ಟೀಕೆ ಟಿಪ್ಪಣಿಗಳು ಸುಡಾದು. ಇವನು ಬೊಂಬೆ ಹೈದ, ಕೆಂಜು ಲೋಟ ತೊಳೆಯೋದು, ರಾಜಕಾರಣ ಮಾಡೋಕ್ಕಾಗುತ್ತ ಅಂತ. ಕೆಂಜು ಲೋಟ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತೇಳಿ ನಿಮ್ಮ ಎದುರುಗಡೆ ನಾನು ಹೇಳಿಕ್ಕೆ ಬಯಸ್ತೇನೆ. 3 ಸಾರಿ ಶಾಸಕನಾಗುವಂಥ ಭಾಗ್ಯ, ಸಚಿವನಾಗುವಂಥ ಭಾಗ್ಯ, ಅದಕ್ಕಿಂತ ಹೆಚ್ಚಾಗಿ ನನಗೆ ಸೇವೆ ಭಾಗ್ಯ. ಸೇವೆ ಈ ದಿನನೂ ನಾನು ಯಾವಾಗಲೂ ರಾಜಕಾರಣಿ ಅಂತೇಳಿ ನಾನು ಮೆರೆದಿಲ್ಲ, ಶಾಸಕ ಅಂತ ನಾನು ಮೆರೆದಿಲ್ಲ, ಯಾರಿಗೂ ಜೈಲಿಗೆ ಕಳಿಸಿಲ್ಲ, ನಾನು ಹೊಡೆದಾಡಕ್ಕೆ ಬಿಟ್ಟಿಲ್ಲ. ಇಲ್ಲೇ ನಮ್ಮ ದಯಾನಂದ್ ಇದ್ದಾರೆ, ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಾವು ಫೋನ್ನಲ್ಲಿ ಇರ್ತೀವಿ. ಇವತ್ತು ನಮ್ಮ ಮಾತು ಕೇಳದೇನೆ ಇರ್ಬೋದು, ಆದರೂ ಅಧಿಕಾರಿಗಳು 1 ಸಾರಿ ಕೇಳಲ್ಲ, 2 ಸಾರಿ ಕೇಳಲ್ಲ, 3ನೇ ಸಾರಿ ಕೇಳುವಂತ ಒಂದು ಸಂಸ್ಕೃತಿ ಇದೆ. ಅವ್ರಿಗೆ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮಾತನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ತಮ್ಮ ಕಾಲೇಜು ತುಂಬಾ ಕೆಟ್ಟ ವ್ಯವಸ್ಥೆಗೆ ಹೋಗಿದೆ. ಮೇಡಮ್ ನೀವು ನೋಡಿದ್ರ? ನಾವು ಇವಾಗ ಬಂದಿದ್ದೀರಿ. ಅದಕ್ಕಿಂತ ಮುನ್ನ ಒಂದ್ಸರಿ ನಮ್ಮ ಇದು ಇನ್ಸ್ಪೆಕ್ಷನ್ ನ್ಯಾಕ್ ಇನ್ಸ್ಪೆಕ್ಷನ್ ಬಂದಾಗ ಸರ್ಕಾರಿ ಹಣ ಇಲ್ಲ, ರಿಜೆಕ್ಟ್ ಆಗೋಗುತ್ತೆ ಅಂತ ಭಯ. ನಾನು ಅಧಿವೇಶನದಿದ್ದರೆ, ಬೆಳಗಾಂ ಅಧಿವೇಶನದಲ್ಲಿದ್ದೆ ಮೇಡಮ್. ತಮ್ಮ ಅಧಿಕಾರಿಗಳು ಬಂದಿದ್ರು. ನಾನು ಅಲ್ಲೇನೆ ಹೋಗಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ನ ಹಿಡಿದು ಅವರ ಕ್ಲಾರ್ಕ್ ಇದನ್ನ ಇಟ್ಟು, ನೀವು ಮಾಡಿಕೊಂಡಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಬಾವಿಗಿಳಿದು ಈ ಸದನವನ್ನು ನಡೆಯಕ್ಕೆ ಬಿಡಲ್ಲ ಅಂತೇಳಿ ಅವತ್ತು ಧಮ್ಕಿನೂ ಕೊಡಬೇಕಾಯ್ತು ಸಂದರ್ಭದಲ್ಲಿ. ಆವಾಗ ಹಣ ಬಿಡುಗಡೆ ಆಯಿತು, 25 ಲಕ್ಷ ಬಿಡುಗಡೆ.